ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಜ್ಯೋತಿ ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಎಳಗಂಜಿ ಹಾಲಿನಿಂದ ದೇವರ ನೈವೇದ್ಯ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈ ನೈವೇದ್ಯ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ನೈವೇದ್ಯಕ್ಕೆ 2 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ. ಈ ಹಾಲು ಬಂದು ಹಸು ಕರು ಹಾಕಿದಾಗ ಎಳಗಂಜಿ ಹಾಲು ಅಂತ ಏನು ಹೇಳ್ತೀವಿ, ಆ ಹಾಲು. ಈ ಹಾಲನ್ನು ದೇವರ ನೈವೇದ್ಯಕ್ಕೆ ಎಲ್ಲ ದೇವಸ್ಥಾನಗಳಿಗೆಲ್ಲ ಫಸ್ಟ್ ಡೇ ಹಾಲನ್ನು ಕೊಡ್ತಾರೆ ಕೆಲವರು. ಈ ನೈವೇದ್ಯ ಮಾಡೋದಕ್ಕೆ ನಾನಿಲ್ಲಿ 2 ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಒಳ್ಳು ತೆಂಗಿನಕಾಯಿ, ಹಾಗೆ 2 ಅಚ್ಚು ಬೆಲ್ಲ, 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಬಿಟ್ಟಿದ್ದೆ. ಅಕ್ಕಿ ಕೂಡ ಚೆನ್ನಾಗಿ ನೆನೆಸ್ಕೊಂಡಿದ್ದೆ. ಅಕ್ಕಿನ ನೆನೆಸಿ ಹಾಕೋದ್ರಿಂದ ಬೇಗನೆ, ಹಾಲಲ್ಲಿ ನಾವು ಮಾಡ್ತಿರೋದ್ರಿಂದ ಬೇಗನೆ ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಹಾಗಾಗಿ ಅಕ್ಕಿನ ನೆನೆಸಿ ಹಾಕೊತಾ ಇದ್ದೀನಿ. ನಾನಿಲ್ಲಿ ಒಂದು 5 ಏಲಕ್ಕಿನ ತೊಗೊಂಡಿದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಅಚ್ಚು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ 2 ಅಚ್ಚು ಬೆಲ್ಲನ ಸೇರಿಸ್ಕೊಂಡಿದ್ದೆ. ನಾನು ಮಾಡ್ತಿರೋಂಥ ಕ್ವಾಂಟಿಟಿನಲ್ಲಿ 3 ಅಚ್ಚು ಬೆಲ್ಲ ಬೇಕಾಗುತ್ತೆ. ನಾನು 2 ಅಚ್ಚು ಹಾಲಿಗೆ ಸೇರಿಸ್ಕೊಂಡಿದ್ದೆ. 1 ಅಚ್ಚನ್ನು ಇವಾಗ ಇಲ್ಲಿ ಸಿಹಿಗೆ ಬೇಕಾಗೋ ಹಾಗೆ ನೋಡ್ಕೊಂಡು 1 ಅಚ್ಚನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಾಲು ಮತ್ತು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಕುದಿ ಬಂದಮೇಲೆ ನಾನಿಲ್ಲಿ ಅಕ್ಕಿ ತೊಳೆದಿಟ್ಟಿದ್ನಲ್ವ, ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಬಿಡ್ತಾ ಇದ್ದೀನಿ. ಈ ನೈವೇದ್ಯನ ತುಂಬಾ ಟೆಂಪಲ್ಗಳಲ್ಲೆಲ್ಲ ಮಾಡಿದಾಗ ಸಿಗುತ್ತೆ ಕೆಲವ್ರಿಗೆ, ಆವಾಗ ತುಂಬಾ ರುಚಿಯಾಗಿರುತ್ತೆ. ಇನ್ನೂ ಸ್ವಲ್ಪ ಕೊಟ್ಟಿದ್ರೆ ತಿನ್ಬೋದಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಎಳಗಂಜಿ ಹಾಲಿಂದ ಮಾಡುವಂಥ ನೈವೇದ್ಯ. ನಾನಿಲ್ಲಿ ಅರ್ಧ ಒಳ್ಳು ತೆಂಗಿನಕಾಯಿ ತೊಗೊಂಡಿದ್ನಲ್ವ, ಆ ತೆಂಗಿನಕಾಯಿ ಮತ್ತು ಒಂದು 5 ಏಲಕ್ಕಿನ ಸೇರಿಸ್ಕೊಂಡು ಈ ರೀತಿ ಪೌಡರ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡಿ. ನಾನಿಲ್ಲಿ ತುಪ್ಪ ಏನು ಬಳಸ್ತಲೇ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ತುಪ್ಪನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಕೆಲವರಿಗೆ ತುಪ್ಪ ಇಷ್ಟ ಆಗಲ್ಲ. ಹಾಗಾಗಿ ಈ ನೈವೇದ್ಯನ ಬರೀ ಹಾಲಿನಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ರುಚಿಯಾಗೂ ಕೂಡ ಬರುತ್ತೆ. ಇನ್ನು ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಿಮಗೇನಾದರೂ ತುಪ್ಪ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಲಾಸ್ಟಕ್ಕೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಡ್ರೈ ಫ್ರೂಟ್ಸು ತುಪ್ಪ ಏನು ಬಳಸ್ತಲೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಒಂದು 80% ಇವಾಗ ಆಗಿದೆ. ಚೆನ್ನಾಗಿ ಕೂಡ ಅಕ್ಕಿ ಎಲ್ಲ ಬೆಂದ್ಕೊಂಡಿದೆ ಹಾಲಿನ ಜೊತೆಲಿ ಸಾಫ್ಟಾಗಿ. ಇನ್ನೊಂದು 20% ಆದರೆ ಆಯಿತು. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷ ಬಿಟ್ಟರೆ ಆಯಿತು. ತುಂಬಾ ರುಚಿಯಾಗಿ ದೇವರ ನೈವೇದ್ಯಕ್ಕೆ ಬೇಕಾಗುವಂಥ ಪ್ರಸಾದ ರೆಡಿ ಆಗಿಬಿಡುತ್ತೆ. ಇವಾಗ ಒಂದು 10 ನಿಮಿಷ ಆಗಿದೆ. ಪ್ಲೇಟ್ನ ತೆಗೆದು ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಪ್ರಸಾದ ಕೂಡ ರೆಡಿಯಾಗಿದೆ. ಈ ನೈವೇದ್ಯ ಅಂತೂ ಬಿಸಿಲು ತುಂಬಾ ರುಚಿಯಾಗಿರುತ್ತೆ, ತಣ್ಣಗಾದ್ಮೇಲೂ ಅಷ್ಟೇ ರುಚಿ ಇರುತ್ತೆ. ಎಳಗಂಜಿ ಹಾಲಿನಿಂದ ಮಾಡಬಹುದಾದ ಗಿಣ್ಣು ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವಾಗ ದೇವರ ನೈವೇದ್ಯ ಹೇಗೆ ಮಾಡೋದು ಎಳಗಂಜಿ ಹಾಲಿನಿಂದ ಅಂತ ನೋಡಿದ್ರಲ್ವ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.